ಪ್ರತಿ 15 ಫಲಾನುಭವಿಗಳನ್ನು ಈ ಸ್ವತ್ತು ಖಾತೆ ಮತ್ತು ಕಂದಾಯ ಅಪ್ ಟು ಡೇಟ್ ಇಲ್ಲಿವರೆಗೂ ಕಟ್ಕೊಂಬಂದಿದ್ರು. ಅವ್ರಿಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ. ವಿಜ್ವಲ ಸುದ್ದಿ. ಮಧುಗಿರಿ ತಾಲೂಕಿನ ಬಸವನಹಳ್ಳಿ ಗ್ರಾಮದಲ್ಲಿ ರೈಲ್ವೆ ಯೋಜನೆಗೆ ಭೂಸ್ವಾಧೀನವಾಗಿರುವ ನಿವೇಶನಗಳ ಫಲಾನುಭವಿಗಳ ಆಕ್ರೋಶ ತಾರಕಕ್ಕೇರಿದೆ. ಮಿಡಿಗೇಶಿ ಹೋಬಳಿ ವ್ಯಾಪ್ತಿಯ ಹೊಸಕೆರೆ ಗ್ರಾಮ ಪಂಚಾಯಿತಿಗೆ ಸೇರಿದ ಬಸವನಹಳ್ಳಿಯ ಸುಮಾರು 15ಕ್ಕೂ ಹೆಚ್ಚು ಕುಟುಂಬಗಳು ರೈಲ್ವೆ ಇಲಾಖೆಯಿಂದ ಇದುವರೆಗೆ ಪರಿಹಾರ ಧನ ಅಥವಾ ಪರ್ಯಾಯ ನಿವೇಶನ ದೊರಕಿಲ್ಲ ಎಂದು ಆರೋಪಿಸಿ ಕಳೆದ 5 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಸುತ್ತಿವೆ. ನಮಗೆ ನ್ಯಾಯ ಸಿಗುವವರೆಗೂ ನಮ್ಮ ಜಾಗಗಳನ್ನು ಖಾಲಿ ಮಾಡುವುದಿಲ್ಲ ಎಂದು ಫಲಾನುಭವಿಗಳು ಸ್ಪಷ್ಟ ಎಚ್ಚರಿಕೆ ನೀಡಿದ್ದಾರೆ. ಈ ಹಿಂದೆ ರೈಲ್ವೆ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಸಂಗ್ರಹಿಸಿದ್ದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂಬುದು ಗ್ರಾಮಸ್ಥರ ಆರೋಪವಾಗಿದೆ. ಅಲ್ಲದೆ ಸಲ್ಲಿಕೆಯಾಗಿರುವ ಮನವಿ ಅರ್ಜಿಗಳಿಗೂ ಸಮರ್ಪಕ ಸ್ಪಂದನೆ ದೊರಕಿಲ್ಲ ಎಂದು ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಗೆ ಬೆಂಬಲ ನೀಡಿರುವ ಕಾಂಗ್ರೆಸ್ ಮುಖಂಡ ಜಯರಾಮ್, ಸಂತ್ರಸ್ತರಿಗೆ ನ್ಯಾಯ ದೊರೆಯುವವರೆಗೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವುದಾಗಿ ತಿಳಿಸಿದ್ದಾರೆ. ಪರಿಹಾರ ಕೊಡದೇನೆ ಕೆಲಸ ಸ್ಟಾರ್ಟ್ ಮಾಡ್ತಿದ್ದಾರೆ. ನಾವು ಹಂಗಾಗಿ 5 ದಿವಸದಿಂದ ನಾವು ಇಲ್ಲಿ ಕೂತು ಧರಣಿ ಮಾಡ್ತಾ ಇದ್ದೀವಿ. ಜಾಗದಲ್ಲಿ ಯಾವುದೇ ರೀತಿ ನಾವು ಪರಿಹಾರ ಕೊಡಬೇಕು, ಇಲ್ಲ 15 ಫಲಾನುಭವಿಗಳಿಗೂ ಪರಿಹಾರ ಕೊಡಬೇಕು, ಇಲ್ಲ ಅಂದ್ರೆ ನಿವೇಶನ ಆದ್ರೂ ಕೊಡಿಸ್ಬೇಕು. ಅದು ನಮ್ಮೆಲ್ಲರ ಪರವಾಗಿ ಒತ್ತಾಯದ ಬೇರೆ ಕಡೆ ಸೈಟ್ ಆದ್ರೂ ಕೊಡ್ಬೇಕು. ನಮ್ಗೆ ಅಲ್ಲಿವರೆಗೂ ನಮ್ಮ ಸಾಹೇಬ್ರು ಮುಂದೆ ಇರೋರು ಸಾಹೇಬ್ರು ನಮ್ಗೆ ಹೇಳವ್ರೆ, ಕೊಡೋವರೆಗೂ ನಾವು ಕೆಲಸ ಮಾಡೋದು ಬಿಡಲ್ಲ. ನಮ್ ಪರಿಹಾರ ಪರಿಹಾರ ಬೇಕು ಮಾಡೋರ್ಗೆಲ್ಲ. ಉದ್ದೇಶ ಏನು? ಏನಿಲ್ಲ, ತುಮಕೂರು ರೈಲ್ವೆ ಕಾಮಗಾರಿ ಸ್ಟಾರ್ಟ್ ಆಗಿದೆ. ಇದು ಬಸವನಹಳ್ಳಿ ಅಂತ ಒಂದು ಗ್ರಾಮದಲ್ಲಿ ಸುಮಾರು ನಿವೇಶನ 2013ರಲ್ಲಿ ಅಂಜಣ್ಣ ಸಾಹೇಬ್ರು MLA ಆಗಿದ್ದಾಗ ನಿವೇಶನ ಎಲ್ಲ ಹಂಚಿಕೆ ಮಾಡಿದ್ರು. 15 ನಿವೇಶನಗಳು ರೈಲ್ ರೋಡ್ಗೆ ಹೋಗ್ತಾ ಇದ್ದಾವೆ. ಖಾಲಿ ನಿವೇಶನಗಳು ರೈಲ್ ಹೋಗ್ತಾ ಇದ್ದಾವೆ. ಅದರಂತೆ ಪ್ರತಿ 15 ಫಲಾನುಭವಿಗಳನ್ನು ಈ ಸ್ವತ್ತು ಖಾತೆ ಮತ್ತು ಕಂದಾಯ ಅಪ್ ಟು ಡೇಟ್ ಇಲ್ಲಿವರೆಗೂ ಕಟ್ಕೊಂಬಂದಿದ್ರು. ಅವ್ರಿಗೆ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ. ಮತ್ತೆ ಹೋಗಿ ನಾವು MLA ಸಾಹೇಬ್ರಿಗೂ ಮನವಿ ಮಾಡಿ 15 ಜನ ಫಲಾನುಭವಿಗಳ ಸಮೇತ ಹೋಗಿ ಮನವಿ ಮಾಡಿದಾಗ ಅವ್ರು ಸ್ಪಂದಿಸಿ ರೈಲ್ವೆ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಅವ್ರ ಡಾಕ್ಯುಮೆಂಟ್ ಏನಿದ್ರು ತಗೊಂಡ್ಬಿಟ್ಟು ಅವ್ರಿಗೆ ಪರಿಹಾರ ಕೊಡಿ ಅಂತ ಹೇಳಿ. ಅದರಂತೆ ನಾವು ರೈಲ್ವೆ ಅಧಿಕಾರಿಗಳು ಸ್ಥಳ ಮಾಜಾರು ಮಾಡಿ ಎಲ್ಲಾ ಫಲಾನುಭವಿಗಳ ಹತ್ರನೂ ಅವ್ರ ಹತ್ರ ಡಾಕ್ಯುಮೆಂಟ್ ದಾಖಲೆಗಳು ಇಸ್ಕೊಂಡು ಹೋಗಿದ್ದಾರೆ. ಇಲ್ಲಿವರೆಗೂ ಯಾವುದೇ ರೀತಿ ಪರಿಹಾರ ಕೊಟ್ಟಿಲ್ಲ. 15 ಜನ ಫಲಾನುಭವಿಗಳಿಗೂ ಏನು ಕೊಟ್ಟಿಲ್ಲ.